5,000 ಸರ್ಕಾರಿ ಶಾಲೆ ಮಕ್ಕಳಿಗೆ BSS ಮೈಕ್ರೋ ಫೈನಾನ್ಸ್ ವತಿಯಿಂದ ಸ್ಕಾಲರ್‌ಶಿಪ್ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಉತ್ತಮ ಗುಣಮಟ್ಟವನ್ನು ಹೆಚ್ಚಿಸಲು ಕರ್ನಾಟಕದ 16 ಜಿಲ್ಲೆಗಳನ್ನು ಒಳಗೊಂಡಂತೆ 5,000 ವಿದ್ಯಾರ್ಥಿಗಳಿಗೆ ಮೈಕ್ರೋ ಫೈನಾನ್ಸ್ ವತಿಯಿಂದ ಸ್ಕಾಲರ್‌ಶಿಪ್ ನೀಡಲಾಯಿತು. ಇದೇ ವೇಳೆ ಮಾತನಾಡಿದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ, ಮುಂದಿನ ದಿನಗಳಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು ನಮ್ಮ ಮೊದಲ ಗುರಿ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ SP ಕುಶಾಲ್ ಚೌಕಿ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕುಟುಂಬಗಳಿಗೆ ಸೌಲಭ್ಯ ಒದಗಿಸಿದ್ದೀವಿ ನಾವು ಸಾಲ ಬಂಡವಾಳವನ್ನು. ಜೊತೆ ನಡುವೆ CSR ಪ್ರೋಗ್ರಾಮನ್ನು ನಡೆಸೋದ್ರ ಮೂಲಕ ನಾವು ಗ್ರಾಮೀಣ ಶಿಕ್ಷಣ, ಗ್ರಾಮೀಣ ಆರೋಗ್ಯ ಮತ್ತು ಗ್ರಾಮೀಣ ಹೈನೋದ್ಯಮ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದು ಮಹಿಳೆಯರ ಸಬಲೀಕರಣ ಮುಖ್ಯವಾದ ಗುರಿಯಾಗಿದೆ. ಈ ವರ್ಷ ನಾವು ಒಂದು 5,000 ವಿದ್ಯಾರ್ಥಿನಿಯರಿಗೆ ಒಂದು ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಕೂಡ ಕೊಡೋದ್ರ ಮೂಲಕ ಅವರ ಒಂದು ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸಬೇಕು ಅನ್ನೋದಿದೆ. ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಕನಿಷ್ಠ 60% ಬರೆದಿರ್ತಕ್ಕಂಥ ಮಕ್ಕಳನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ವಿದ್ಯಾರ್ಥಿ ವೇತನವನ್ನು ಇನ್ನೂ 10,000 ವಿದ್ಯಾರ್ಥಿಗಳಿಗೆ ನಾವು ವಿಸ್ತರಣೆ ಮಾಡಬೇಕು ಅನ್ನೋ ಗುರಿ ಕೂಡ ಹೊಂದಿದ್ದೀವಿ. BSS ಮೈಕ್ರೋ ಫೈನಾನ್ಸ್ನ ಮುಖ್ಯವಾದ ಉದ್ದೇಶ ಬಡ ಮಹಿಳೆಯರಿಗೆ ಒಂದು ಸಾಲದ ಬಂಡವಾಳವನ್ನು ಕೊಡೋದ್ರ ಮೂಲಕ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸೋದು ಮುಖ್ಯವಾದ ಉದ್ದೇಶ. ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು, ಮಹಿಳೆ ಒಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಒಂದು ತನ್ನ ಜೀವನದ ಗುಣಮಟ್ಟವನ್ನು, ಕುಟುಂಬವನ್ನು ಉತ್ತಮ ಗುಣಮಟ್ಟ ತಗೊಂಡೋಗ್ಬೇಕು ಅನ್ನೋದು ಮುಖ್ಯವಾಗಿದೆ. ಸರ್, ನಾವು ಒಟ್ಟು ಈ ವರ್ಷ 5,000 ವಿದ್ಯಾರ್ಥಿಗಳು 16 ಜಿಲ್ಲೆಗಳಲ್ಲಿ ಒಂದು ಕೊಟ್ಟಿದ್ದೀವಿ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು 300 ವಿದ್ಯಾರ್ಥಿಗಳಿಗೆ ನಾವು ಆಯ್ಕೆ ಮಾಡಿಕೊಂಡು ಇದನ್ನು ಎಲ್ಲ ಚಿಕ್ಕಬಳ್ಳಾಪುರ ತಾಲೂಕಿನ ಕುಟುಂಬಗಳಿಗೆ ಸೌಲಭ್ಯ ಒದಗಿಸಿದ್ದೀವಿ ನಾವು ಸಾಲ ಬಂಡವಾಳವನ್ನು. ಜೊತೆ ನಡುವೆ CSR ಪ್ರೋಗ್ರಾಮನ್ನು ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ CSR ಮುಖಾಂತರ ಅವರು 265 ಸ್ಟೂಡೆಂಟ್ಸ್ಗೆ ಇವತ್ತು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಎಲ್ಲ ಗೌರ್ಮೆಂಟ್ ಸ್ಕೂಲ್ದು ಸ್ಟೂಡೆಂಟ್ಸ್ಗೆ ಚೂಸ್ ಮಾಡಿದ್ದಾರೆ.